ಏನಿದು ರಾಜಕಾರಣಿಗಳು ಏನು ಸಂದೇಶ ಕೊಡ್ತಿದ್ದಾರೆ ಯುವ ರಾಜಕಾರಣಿಗಳಿಗೆ ಅನ್ನುವಂಥದ್ದು? ನಮಗೆ ಪಾಲಿಟಿಕ್ಸ್ನಲ್ಲಿ ನಮಗೆ ಎಷ್ಟೇ ಒಂದು ಸಮಾಜಮುಖಿಯಾಗಿ ವಿಚಾರ ಮಾಡೋದಕ್ಕಿಂತ ಪರ್ಸ್ನಲ್ ಲೈಫ್ಸ್ಗಳ ಬಗ್ಗೆ ಒಂದು ರೀತಿ ಒಬ್ರಿಗೊಬ್ರದ್ದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಮತ್ತು ಅದು ಮೀಡಿಯಾದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಜನರಿಗೂ ಅದು ಒಂದು ರೀತಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಾವು ಆ್ಯಸ್ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಇನ್ ಇನ್ಫ್ಲೂಯೆನ್ಸು, ಯಾರು ಒಂದು ರೀತಿ ಒಳ್ಳೆ ಸಂದೇಶ ಸಾರಬೇಕು, ಯಾರು ಒಂದು ರೀತಿ ಜನರಿಗೆ ಜೀವನದ ಏಳಿಗೆ ಕೆಲಸ ಮಾಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಜನಪರವಾದ ಯೋಜನೆ ಮುಖಾಂತರ ಫೋಕಸ್ ಮಾಡೋದು ಭಾಳ ಮುಖ್ಯ. ಸೊ ಆ ರೀತಿ ಆಗೋದು ಭಾಳ ಮುಖ್ಯ. ಇದು ಒಂದು ರೀತಿ ಇಟ್ಸ್ ನಾಟ್ ದ ರೈಟ್ ಪ್ರಯಾರಿಟೀಸ್ ಅಂತ ಹೇಳ್ತೀನಿ. ಬಟ್ ನನಗೆ ಹೇಳೋ ಪ್ರಕಾರ ಈ ಏನಾದರೂ ಒಂದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಏನಾದರೂ ನಡೆದರೆ ಇದು ಒಂದು ಅತ್ಯಾಚಾರ ಅಲ್ಲ. ಇದು ಯಾರೋ ಬಂದು ಬಲವಂತ ಮಾಡಿ ನಿಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡೋದಲ್ಲ. ಯಾರಾದರೂ ಇದನ್ನು ಒಪ್ಕೊಂಡು ಸಂಬಂಧ ಮಾಡಿದ್ದಾರೆ ಅಂದರೆ ಅವರಲ್ಲೂ ಎಲ್ಲೋ ಒಂದು ಕಡೆ ಈ ನೈತಿಕತೆಯ ಪ್ರಶ್ನೆಗಳು ಬರುತ್ತೆ. ಇದು ಯಾಕೆ ಸಂಸಾರ ಎಲ್ಲ ಇದ್ದು ಕೂಡ ನೀವು ಈ ರೀತಿ ಮಾಡ್ತಿದ್ದೀರಾ, ನೀವು ಒಳ್ಳೆ ಸಂದೇಶ ಖಾಸಗಿ ಜೀವನದಲ್ಲೂ ಒಳ್ಳೆ ಸಂದೇಶ ಸಾರ್ತಾ ಇದ್ದೀರಾ ಅಂತ ಪ್ರಶ್ನೆಗಳು ಬರ್ತವೆ. ಸೊ ನಮಗೆ ಈ ಪ್ರಶ್ನೆಗಳು ಎಥಿಕ್ಸ್ ಇನ್ ಪಾಲಿಟಿಕ್ಸ್ ಭಾಳ ಮುಖ್ಯ. ಎಥಿಕ್ಸ್ ಅನ್ನೋದು ಕರಪ್ಷನ್ ವಿಚಾರದಲ್ಲಿ ಎಥಿಕ್ಸ್ ಆಗಿರ್ಬೋದು, ನೈತಿಕ ಸಂಬಂಧಗಳು ಮೀರಿ ಕ್ವೆಶ್ಚನಬಲ್ ಪ್ರಶ್ನಾರ್ಹ ಸಂಬಂಧಗಳಾಗಿರ್ಬೋದು, ಇದೆಲ್ಲ ನಮಗೆ ಪ್ರಶ್ನೆ ಬರಬೇಕು. ಅದೆಲ್ಲ ಜೀವನದಲ್ಲಿ ಒಂದು ಸಾಮಾಜಿಕದ ವಿಕಾಸದ ಜೊತೆ ವೈಯಕ್ತಿಕ ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿರಬೇಕು. ಬಟ್ ನನಗೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕವರೇಜ್ ಸಿಗ್ತಾ ಇದೆ, ಜಾಸ್ತಿ ಅಟೆನ್ಷನ್ ಸಿಗ್ತಾ ಇದೆ, ಅದು ಅಗತ್ಯಕ್ಕಿಂತ ಜಾಸ್ತಿ ಮುಖ್ಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಇದು ಇಟ್ಸ್ ಮೋರ್ ಆಫ್ ಎಕ್ಸಾಜರೇಟೆಡ್ ಸೆನ್ಸೇಷನಲೈಸ್ ನ್ಯೂಸ್ ಆಗ್ತಾ ಇದೆ ಹೊರತು ನಮ್ಗೆ ನಿಜವಾದ ಪ್ರಯಾರಿಟೀಸ್ ನಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು, ನಮ್ಗೆ ಅನೇಕ ರೀತಿಯಲ್ಲಿ ವಿಚಾರಗಳು ಸಮಸ್ಯೆಗಳಿದೆ, ಅದನ್ನು ನಾವು ಸರಿಪಡಿಸ್ಬೇಕು. ಈ ರಾಜಕಾರಣಿಗಳು ಖಾಸಗಿ ಬದುಕಿಗಿಂತ ವಿ ಹ್ಯಾವ್ ಮೋರ್ ನೆಸೆಸರಿ ಥಿಂಗ್ಸ್ ಅಬೌಟ್ ಪೀಪಲ್ಸ್ ಲೈಫ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.